Okay, let's go. ಒಂದು FLN ಚಟುವಟಿಕೆ ಮಾಡ್ತಾ ಇದೀವಿ. ಅದು ಚಟುವಟಿಕೆ ಯಾವ್ದಂದ್ರೆ N15. N15 ಅಂದ್ರೆ ಏನು? ಇಲ್ಲಿ ರಾಡ್, ಪೆನ್ಸಿಲ್, ದಾರ ಪ್ರಮಾಣೀಕೃತವಾದ ವಸ್ತುಗಳನ್ನು ತೆಗೆದುಕೊಂಡು ನಾವು ಏನ್ ಮಾಡ್ಬೇಕು, ಯಾವ್ದು ನಾನು ಏನ್ ಅಳತೆ ಮಾಡಿ ಕೇಳ್ತೀನಿ ಅದನ್ನ ಅಂದಾಜು ಮಾಡಿ ಅದು ಎಷ್ಟು ಉದ್ದ ಐತೆ ಅಂತ ನೀವು ಹೇಳ್ಬೇಕು. ಅದಕ್ಕಾಗಿ ನಾನು ಏನ್ ಮಾಡಿದೆ ಅಂದ್ರೆ 2 ಗುಂಪನ್ನ ಮಾಡಿದೀನಿ. ಇವ್ರದೊಂದು ಗುಂಪು, ಇವ್ರದೊಂದು ಗುಂಪು. ಇದು ಚಟುವಟಿಕೆ ಏನಂದ್ರೆ ಉದ್ದವನ್ನು ಅಳೆಯುವರು. ಚಟುವಟಿಕೆ ಹೆಸರೇನು? 1ನೇ ಚಟುವಟಿಕೆ ಉದ್ದವನ್ನು ಅಳೆಯುವರು. ನಿಮ್ ಕಡೆ ಏನಾಯ್ತು ಅಂದ್ರೆ ಒಂದು ಪೆನ್ಸಿಲ್ ಐತೆ ತಗೊಂಡಿರಾ. ಇವ್ರು ಈ ಗುಂಪಿಗೆ ಏನ್ ಕೊಟ್ಟಿದ್ರೆ ಅಂದ್ರೆ ನಾನು ಪೆನ್ಸಿಲ್ ಕೊಟ್ಟಿನಿ. ಆ ಪೆನ್ಸಿಲ್ ನ ಸಹಾಯದಿಂದ ನೀವೇನ್ ಅಳತೆ ಮಾಡ್ಬೇಕಂದ್ರೆ ಈ ಬೋರ್ಡ್ ನ ಉದ್ದವನ್ನು ಅಳತೆ ಮಾಡ್ಬೇಕು. ಏನ್ ಅಳತೆ ಮಾಡ್ಬೇಕು? ಈ ಬೋರ್ಡ್ ನ ಉದ್ದವನ್ನು ಹೇಳ್ಬೇಕು. ಅದು ಎಷ್ಟು ಪೆನ್ಸಿಲ್ ಆಗುತ್ತೆ ಹೇಳ್ಬೇಕು. ನೆಕ್ಸ್ಟ್ ನೀವು ನಿಮ್ಗೆ ಏನ್ ಕೊಟ್ಟೈತೆ ಅಂದ್ರೆ ಕೋಲ್. ಏನ್ ಕೊಟ್ಟೈತೆ? ಈ ಕೋಲ್ ಕೊಟ್ಟೈತೆ. ಈ ಕೋಲ್ ನ ತಗೊಂಡು ನೀವ್ ಏನ್ ಮಾಡ್ಬೇಕು, ಇಲ್ಲಿರುವಂತ ಬೆಂಚ್, ಈ ಬೇಸ್ ಐತೆ ಒಂದು ಇದ್ರದ್ದು ಒಂದ್ರದ್ದು ಉದ್ದ ಅಳಬೇಕು. ಎಷ್ಟು ಕೋಲ್ ಆಗುತ್ತೆ ಅನ್ನೋದು ನಮ್ಗೆ ಅಳತೆ ಮಾಡಿ ಹೇಳ್ಬೇಕು. ಓಕೆ, ಸ್ಟಾರ್ಟ್ ಮಾಡೋಣ. ಎಷ್ಟು ಉದ್ದ ಐತಿ? ಬೋರ್ಡಿನ ಉದ್ದ ಎಷ್ಟೈತಿ? 11 ಪೆನ್ಸಿಲ್ಗಳು. ಓಕೆ, ಈಗ ಅದೇ ಪೆನ್ಸಿಲ್ ನ ತಗೊಂಡ್ಬಂದು ಈ ಬೆಂಚ್ ನ ಅಳತೆ ಮಾಡ್ರಿ ಪೆನ್ಸಿಲಿನ ಸಹಾಯದಿಂದ. ಬೆಂಚಿನ ಉದ್ದ ಎಷ್ಟೈತಿ? ಎಷ್ಟೈತಿ? ಓಕೆ, ಹಾಗಾದ್ರೆ ಇವಾಗ ಹೇಳ್ರಿ, ಬೋರ್ಡ್ ಉದ್ದನ ಬೆಂಚ್ ಉದ್ದನ? ಯಾಕೆ ಬೋರ್ಡ್ ಉದ್ದ ಎಷ್ಟೈತಿ? 11 ಪೆನ್ಸಿಲ್ ಅದ. ಈ ಬೆಂಚಿನ ಉದ್ದ ಎಷ್ಟದ? 8 ಪೆನ್ಸಿಲ್ ಅದ. ಅಂದ್ರೆ ಇವಾಗ ಇವೆರಡರಲ್ಲಿ ಯಾವ್ದು ಉದ್ದ ಅದ? ಬೋರ್ಡ್ ಜಾಸ್ತಿ ಉದ್ದ ಅದ. ಓಕೆ, ಗುಡ್. ಎರಡನೇ ಚಟುವಟಿಕೆ ಅಂದ್ರೆ ನೀರಿನ ಪ್ರಮಾಣವನ್ನು ಅಳೆಯುವುದು. ಈಗ ನೀರಿನ ಪ್ರಮಾಣವನ್ನು ಅಳೆಯಕ ನಾವೇನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಒಬ್ಬರ ಕಡೆ ನೀರ್ ಅದಾವ, ಒಬ್ಬರ ಕಡೆ ಸ್ಪೂನ್ ಚಮಚ ಐತಿ, ಇನ್ನೊಂದ್ ಕಡೆ ಏನದಾವ ಅಂದ್ರೆ ಕಪ್ಗಳದಾವ. ಓಕೆ, ಇವಾಗ ನಿಮ್ಗೆ ಏನ್ ಟಾಸ್ಕ್ ಅಂತಂದ್ರೆ ಇವಾಗ ನಿಮ್ ತಂಡಕ್ಕೆ ಏನಂದ್ರೆ ಈಗ ಈ ಕಪ್ಪನ್ನು ತುಂಬಾಕ ಎಷ್ಟು ನೀರು ತಗೊಂಡು ಎಷ್ಟು ಚಮಚ ನೀರು ಬೇಕು ಅಳತೆ ಮಾಡಿ. ಆಮೇಲೆ ಈ ಗ್ಲಾಸ್ ತುಂಬಾಕ ಎಷ್ಟು ಚಮಚ ನೀರು ಬೇಕು ಇವೆರಡನ್ನ ನೀವು ಅಳತೆ ಮಾಡಿ ಹೇಳ್ಬೇಕು. ಓಕೆ, ಅಳತೆ ಮಾಡಿ ಹೇಳ್ರಿ. ಎಷ್ಟು ಬೇಕಾದ್ರು? 3 ಚಮಚ. ಓಕೆ, ಅವಾಗ ಗ್ಲಾಸ್ ಹಾಕಿ ನೋಡೋಣ. ಓಕೆ, ಅಂದ್ರೆ ಗ್ಲಾಸ್ಗೆ ತುಂಬಾಕ ಎಷ್ಟು ಚಮಚ ನೀರು ಬೇಕಾಯ್ತು? ಸಣ್ಣ ಡಬ್ಬಿ ತುಂಬಾಕ 3 ಸ್ಪೂನ್ ಅಂದ್ರೆ 3 ಚಮಚ ನೀರು ಬೇಕಾಯ್ತು. ಅಂದ್ರೆ ಇವೆರಡರಲ್ಲಿ ಯಾವ್ದು ಹೆಚ್ಚು ನೀರು ಹಿಡಿತೈತಿ? ಗ್ಲಾಸ್. ಯಾಕೆ? ದೊಡ್ಡದಿರೋದ್ರಿಂದ ಅದು ಎಷ್ಟು ಚಮಚ ನೀರು ಹಿಡಿತು? 4 ಚಮಚ ನೀರು ಹಿಡೋದ್ರಿಂದ ಇವೆರಡರಲ್ಲಿ ಅದು 3 ಚಮಚ ಐತೆ. ಅಂದ್ರೆ ಇವೆರಡರಲ್ಲಿ ಯಾವ್ದು ಹೆಚ್ಚು ನೀರನ್ನ? ಗ್ಲಾಸ್. ಓಕೆ, ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ? ನೀರಿನ ಪ್ರಮಾಣವನ್ನು ಅಳೆಯುವ ಪರಿಮಾಣ ನಮ್ಗೆ ಗೊತ್ತಾಗ್ತದೆ. ಆಯ್ತಾ? ಓಕೆ, ಮೂರನೇ ಚಟುವಟಿಕೆ ಏನಂದ್ರೆ ಸರಳ ಸಮತೋಲನವನ್ನು ಬಳಸಿಕೊಂಡು. ಅಂದ್ರೆ ಇವಾಗ ಸರಳ ಸಮತೋಲನ, ಈಗ ನೋಡಿ ಇದು ಹಿಡಿದ್ರೆ 2 ಸೇಮ್ ಅದಾವ. ಇವಾಗ ಇದು ಸರಳ ಸಮತೋಲನ. ಈ ಸರಳ ಸಮತೋಲನವನ್ನು ಬಳಸಿಕೊಂಡು ರಾಜಶೇಖರ್ ಮತ್ತು ಅವ್ರ ತಂಡದವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನಮ್ಗೆ 2 ವಸ್ತುಗಳನ್ನ ಕೊಟ್ಟಿದ್ದವರಿಗೆ ಏನಂದ್ರೆ ಒಂದು ಡಸ್ಟರ್ ಮತ್ತೆ ಈ ಕಡೆ ಏನದು ಅಂದ್ರೆ 10 ಕಲ್ಲುಗಳು ಅದಾವ. ಇವ ಎರಡರಲ್ಲಿ ಯಾವ್ದು ಹೆಚ್ಚು ಭಾರ ಅಂತ ಅವರು ಅಳತೆ ಮಾಡಿ ಹೇಳ್ತಾರೆ. ಓಕೆ, ಒಬ್ರು ಈ ಕಡೆ ಹಾಕಿದ್ರೆ ಒಬ್ರು ಕಲ್ಲು ಹಾಕಿದ್ರು, ನೀರು ಕಡೆ ಹಾಕಿ ಒಬ್ರು ಡಸ್ಟರ್ ಹಾಕಿದ್ರು. ನೋಡಿ, ಸರಳ ಸಮತೋಲನ ಬಳಸಿಕೊಂಡವರು ಅಳತೆ ಮಾಡ್ತಾ ಇದಾರೆ. ಬಟ್ ಯಾವ್ದು ಭಾರ ಅನ್ಸಕತೈತಿ? ಡಸ್ಟರ್ ಭಾರ ಅಂತ ಹೆಂಗ್ ಗೊತ್ತಾಗ್ತೈತಿ ನಿಮ್ಗ? ಅವಾಗ ಮೊದಲು ಹೆಂಗಿತ್ತು? 2 ಸಮ ಇದ್ವು. ಬಟ್ ಆ 2ರಲ್ಲಿ ನಾವೇನ್ ಮಾಡಿದ್ವಿ, ಒಂದರಲ್ಲಿ ಡಸ್ಟರ್ ಹಾಕಿದಾರೆ, ಇನ್ನೊಂದ್ರಲ್ಲಿ 10 ಕಲ್ಲುಗಳು ಹಾಕ್ಯಾರ. 10 ಕಲ್ಲುಗಳು ಹಾಕಿದಾಗ ನೋಡ್ರಿ 2 ಸಮ ಇಲ್ಲ. ಒಂದ್ ಕೆಳಗಡೆ ಒಂದು ಮೇಲ್ಗಡೆ ಬರ್ತದೆ. ಅಂದ್ರೆ ಇವಾಗ ಅರ್ಥ ಏನದ್ರಲ್ಲಿ ಯಾವ್ದು ಹೆಚ್ಚು ಭಾರ ಐತಿ? ಡಸ್ಟರ್ ಹೆಚ್ಚು ಭಾರ ಇರೋದ್ರಿಂದ ಏನಾಗೈತಿ? ಕೆಳಗಡೆ ಬರ್ತಾ ಇದೆ. ಈ ರೀತಿಯಾಗಿ ನಾವ್ ಏನ್ ಮಾಡ್ಬೋದು ಅಂದ್ರೆ ಅಳತೆಗಳನ್ನ ಮಾಡ್ತಿದ್ವಿ. ರಬ್ಬರ್ ಭಾರವಾಗಿತ್ತು. ಆಮೇಲೆ ಅದರಿಂದ ನಿಮ್ಗೆ ಏನ್ ಗೊತ್ತಾಯ್ತು? ಆ ವಸ್ತುವಿನ ತೂಕ ಹೆಚ್ಚಿಗೆ ಐತೆ ಅಂತ ಗೊತ್ತಾಯ್ತು. ಇವರಿಗೆ ಆ ಬೆಂಚ್ ಮತ್ತೆ ಈ ಬೋರ್ಡ್, ಆ ಬೆಂಚ್ ಮತ್ತೆ ಬೋರ್ಡ್ ಅಲ್ಲಿ ಅಳತೆ ಮಾಡಿ ನೋಡಿದಾಗ ಬೋರ್ಡ್ ಉದ್ದ ಐತೆ ಅಂತ ಗೊತ್ತಾಯ್ತು. ಯಾಕಂದ್ರೆ ಇದು 8 ಪೆನ್ಸಿಲ್ ನ ಉದ್ದ, 11 ಪೆನ್ಸಿಲ್ ನ ಉದ್ದ ಹೊಂದಿತ್ತು, ಅದು 8 ಪೆನ್ಸಿಲ್ ನ ಉದ್ದ ಹೊಂದಿತ್ತು. ಆಮೇಲೆ ಅವ್ರು ಮಾಡಿದಾಗ ಏನಾಯ್ತು? ಅಲ್ಲಿ ನೀರಿನ ಪ್ರಮಾಣವನ್ನು ಅಳತೆ ಮಾಡಿದ್ವಿ. ಒಂದು ಡಬ್ಬಿ ಕೊಟ್ಟಿದ್ವಿ, ಒಂದು ಗ್ಲಾಸ್ ಕೊಟ್ಟಿದ್ವಿ. ಅದರಲ್ಲಿ ಡಬ್ಬಿ ಮತ್ತು ಗ್ಲಾಸ್ ನಲ್ಲಿ ಗ್ಲಾಸ್ ಅತ್ಯಂತ ಹೆಚ್ಚು
ಎಲ್ಲ ಏನದು ಅಂದ್ರೆ ಪ್ರಮಾಣೀಕೃತವಲ್ಲದ ವಸ್ತುಗಳನ್ನು ಬಳಸಿಕೊಂಡು ನೀವೇನ್ ಮಾಡಿದ್ರೆ ಅಂದ್ರೆ ಉದ್ದ, ದೂರ, ಎತ್ತರ ಮತ್ತು ದೂರ ಮತ್ತು ತೂಕವನ್ನು ನೀವೇನ್ ಮಾಡಿದ್ರೆ ಅಳತೆ ಮಾಡಿದ್ದೀರಿ.